ಕೂದಲು ಉದುರೋದಕ್ಕೆ ತುಂಬ ಜನ ಏನಾದರೂ ಹೋಮ್ ರೆಮಿಡಿ ಹೇಳಿ ಅಂತ ಕೇಳ್ತಾರೆ. ಸೊ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕೆಲವೊಂದು ಹೋಮ್ ರೆಮಿಡಿಗಳು ಯಾವುದು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕೆಂಪು ದಾಸವಾಳ. ಸೊ ಈ ಕೆಂಪು ದಾಸವಾಳ ಹೂವು ನಿಮ್ಮ ಪಾಟಲ್ಲೇ ಬೆಳೆದಿರ್ಬೋದು, ಹಿತ್ತಲಲ್ಲೇ ಬೆಳೆದಿರ್ಬೋದು, ಅಥವಾ ಆನ್ಲೈನಲ್ಲಿ ನೀವು ತರಿಸ್ಕೊಳ್ಳಬಹುದು. ಒಣಗಿದಂತಹ ದಾಸವಾಳ ಸಿಗುತ್ತೆ. ಸೊ 1 ಲೋಟ ಬಿಸಿ ನೀರಿಗೆ ಆ ಒಣಗಿರ್ತಕ್ಕಂತಹ ದಾಸವಾಳ ಏನಿದೆ 2-3 ಹಾಕಿ ಚೆನ್ನಾಗಿ ಕಲಿಸಿ. ಅದರದ್ದು ಸಾರ ಎಲ್ಲ ಬಿಟ್ಟ ನಂತರ ಅದನ್ನು ಸೋಸ್ಕೊಂಡು ಅದಕ್ಕೆ 1 ಚಿಟಿಕೆಯಷ್ಟು ಕಲ್ ಸಕ್ಕರೆ ಹಾಗೆ 1-2 ಡ್ರಾಪ್ನಷ್ಟು ಲೆಮನ್ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕುಡಿ. ಸೊ ಕುಡಿಬೇಕಾಗಿರ್ತಕ್ಕಂಥ ಸಮಯ ಯಾವುದು ಅಂತಂದರೆ ಒಂದು 11 ಗಂಟೆ ಹಾಗೆ, ಅಂದರೆ ಮಿಡ್ ಡೇ ಸ್ನ್ಯಾಕ್ ಟೈಮ್ ಏನಿರುತ್ತೆ ಸೊ ಆ ಟೈಮಲ್ಲಿ, ಅಥವಾ ಇನ್ನು ಸಂಜೆ ಟೈಮ್ ಒಂದು 4 ಅಥವಾ 5 ಗಂಟೆ ಹಾಗೆ ನೀವು ಅದನ್ನು ಕುಡಿಬೋದು. ಸೊ ಅದನ್ನು ನೀವು ದಿನ ಕುಡಿತಾ ಬಂದರೂ ಕೂಡ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಮೇಯ್ನಾಗಿ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ಕೂದಲು ಉದುರೋದಕ್ಕೆ ಕಾರಣ ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ ಅಂತ. ಸೊ ಆ ಪಿತ್ತ ಕಡಿಮೆ ಮಾಡುವಂತಹ ಅಂಶ ಈ ಕೆಂಪು ದಾಸವಾಳದಲ್ಲಿ ಇದೆ. ಸೊ ಇದೇ ಥರ ಇನ್ನೊಂದು ಸಿಂಪಲ್ ಹೋಮ್ ರೆಮಿಡಿ ಅಂತಂದರೆ ಬಾದಾಮ್ ಗೋಂದು ಅಂತ ಹೇಳ್ತೀವಿ. ಅಂತಂದರೆ ಈ ಅಂಟುಂಡೆಗೆ ಅಂಟನ್ನು ನಾವು ಯೂಸ್ ಮಾಡ್ತೀವಲ್ಲ, ಆ ಅಂಟನ್ನು ನಾವು ತಗೊಂಡು ಸ್ವಲ್ಪ ನೆನೆಸಿಟ್ಟು, ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಕೂಡ ದೇಹದಲ್ಲಿರ್ತಕ್ಕಂಥ ಪಿತ್ತ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಈ ರೀತಿ ಹಲವಾರು ತರಹದ ಹೋಮ್ ರೆಮಿಡಿಗಳನ್ನು ನಾವು ಉಪಯೋಗಿಸ್ಕೊಂಡು ಕೂದಲು ಉದುರುವಂತಹ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಒಂದು ವೇಳೆ ನಿಮ್ಮಲ್ಲಿ ಯಾರಿಗಾದರೂ ಕೂದಲು ಉದುರುವಂಥ ಸಮಸ್ಯೆ ಇತ್ತು, ಅದಕ್ಕೆ ಪರಿಹಾರ ಬೇಕು ಅಂತಿದ್ರೆ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ನಿಮಗೆ ಯಾವ ರೀತಿಯ ಸಮಸ್ಯೆ ಇದೆ, ಯಾವ ರೀತಿಯ ಆರೋಗ್ಯದಲ್ಲಿ ಏರ್ಪೇರಾಗಿದೆ, ಯಾವ ಕಾರಣದಿಂದ ಈ ರೀತಿ ಕೂದಲು ಉದುರುವಂತಹ ಸಮಸ್ಯೆ ಇದೆ ಅನ್ನೋದಕ್ಕೆ ನಾವು ಪರಿಹಾರವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇವೆ.